ನೋಡಿ ವೀಕ್ಷಕರೇ, ಆಲೂಗಡ್ಡೆ ಪಲ್ಯ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ದೋಸೆ ಮಾಡ್ಕೊತಾ ಇದ್ದೀನಿ. ದೋಸೆಗೆ ಒಂಚೂರು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಹೋಟೆಲ್ ಸ್ಟೈಲ್ ಪಲ್ಯ. ಇದು ಆಲೂಗಡ್ಡೆ ನಾನು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ. ಬೇಯಿಸಿಟ್ಕೊಂಡು ಇದನ್ನೊಂಚೂರು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಕೈನಲ್ಲೇ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ. ಈ ಥರ ಮಾಡಿಕೊಂಡು ಅದೊಂಚೂರು ಪುಡಿ ಮಾಡಿಟ್ಕೊಳ್ಳೋಣ. ಮತ್ತು ಇಲ್ಲಿ ನಾನು ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಬಾಣಲಿಗೆ ಅದನ್ನು ಒಗ್ಗರಣೆ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಮಾಡಿಕೊಂಡು ತುಂಬಾ ಮಾಡಿಕೊಂಡು ಚೆನ್ನಾಗಿರಲ್ಲ, ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಸ್ವಲ್ಪ ಈ ಥರ ಇರಬೇಕು, ಈ ಥರ ಉಂಡೆ ಥರ. ಹಾಗಾಗಿ ನೋಡಿ ಈ ಥರ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ. ಇಲ್ಲಿ ನಾನು ಇಷ್ಟ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಮಗೆ ಒಂಚೂರು 4-5 ಒಂದು ಸ್ಪೂನು ಎಣ್ಣೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಸ್ವಲ್ಪನೇ ಇರಲಿ, ಜಾಸ್ತಿ ಏನು ಬೇಡ. ನಮಗೆ ಈರುಳ್ಳಿ ಬೇಯೋಕ್ಕಷ್ಟಿದ್ರೆ ಸಾಕಾಗ್ಬಿಡುತ್ತೆ ನೋಡಿ. ಒಂಚೂರು ಎಣ್ಣೆ ಕಾಯಲಿ. ಆದಮೇಲೆ ನೋಡಿ ವೀಕ್ಷಕರೇ, ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಾಣಲಿ ಕಾದಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ತೀನಿ. ಹೋಟೆಲ್ ಸ್ಟೈಲ್ನಲ್ಲಿ ಯಾವ ಥರ ಮಾಡ್ತಾರೆ ಪಲ್ಯ, ಆಲೂಗಡ್ಡೆ ಪಲ್ಯ, ಅದೇ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಸಿಡಿತಾ ಇದೆ ಸಾಸಿವೆ. ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಸೇರಿಸ್ತಾಯಿದ್ದೀನಿ. ಒಂದು ಸ್ವಲ್ಪ ಉದ್ದಿನಬೇಳೆ ಸೇರಿಸ್ತಾಯಿದ್ದೀನಿ. ಇದೇನಾಗುತ್ತೆ, ಸ್ವಲ್ಪ ಟೇಸ್ಟ್ ಕೊಡುತ್ತೆ ನಮಗೆ. ಏನು ನಾವು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ರುಚಿ ಕೊಡುತ್ತೆ. ಮತ್ತು ಚೆನ್ನಾಗಿ ಬರುತ್ತೆ ಉದ್ದಿನಬೇಳೆ ಹಾಕಿರೋದ್ರಿಂದ. ಹಾಗಾಗಿ ಇದೊಂದು ಸ್ವಲ್ಪ ಕೆಂಪಾಗೋವರೆಗೂ ಒಂಚೂರು ಬಾಡಿಸ್ಕೊಳ್ಳೋಣ ನೋಡಿ. ಸ್ವಲ್ಪ ಮಧ್ಯಮ ಊರಿನಲ್ಲೇ ಇದ್ದರೆ ಚೆನ್ನಾಗಿರುತ್ತೆ. ಯಾಕೆ ಸೀದೋಗ್ಬಿಟ್ರೆ ಅದು ಚೆನ್ನಾಗಿ ಅನಿಸಲ್ಲ ರುಚಿ. ಹಾಗಾಗಿ ಸ್ವಲ್ಪ ಮಧ್ಯಮ ಊರಿನಲ್ಲಿ ಇಟ್ಕೊಂಡು ಇದನ್ನು ಒಂಚೂರು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಒಳ್ಳೆ ಘಮ ಬರ್ತಾ ಇದೆ ಈಗ ನೋಡಿ. ಕೆಂಪಾಗಿದೆ. ಕೆಂಪು ಅಂದರೆ ಸ್ವಲ್ಪ ಕಲರ್ ಬಂದರೆ ಸಾಕಾಗುತ್ತೆ. ಅದಕ್ಕೆ ತುಂಬ ಕೆಂಪು ಮಾಡಿಕೊಂಡು ಸೀಸ್ಕೊಳ್ಳೋದೇನು ಬೇಡ. ಸೀಸ್ಕೊಂಡ್ರೆ ಅದು ಘಮನೇ ಹೊರಟೋಗ್ಬಿಡುತ್ತೆ ಟೇಸ್ಟು ನೋಡಿ. ಇಷ್ಟ ಆದರೆ ಸಾಕಾಗುತ್ತೆ. ಇಲ್ಲಿ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಒಂದು 3 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 5-6 ನಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ತೊಗೊಂಡಿನ. ಇದನ್ನು ಇಲ್ಲಿ ಸೇರಿಸ್ಕೊತೀನಿ ನೋಡಿ. ಇದೊಂಚೂರು ಫ್ರೈ ಆಗಲಿ ವೀಕ್ಷಕರೇ. ಲಾಸ್ಟಿಗೆ ಒಂದು ವಸ್ತು ಸಿಗಬೇಕು. ಏನಪ್ಪ ಅಂದರೆ ಸ್ವಲ್ಪ ನೀರು ಬೆರೆಸ್ಬೇಕಾಗುತ್ತೆ. ಒಂದು ಅರ್ಧ ಕಪ್ಪಷ್ಟು ನೀರು ಬೆರೆಸ್ಬೇಕಾಗುತ್ತೆ. ನೀರು ಬೆರೆಸಿದಾಗ ಏನಾಗುತ್ತೆ, ಆಲೂಗಡ್ಡೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಮೆದುವಾಗುತ್ತೆ. ಆವಾಗ ಚೆನ್ನಾಗಾಗುತ್ತೆ ನಮಗೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಉಪ್ಪು ಸೇರಿಸಿದಾಗ ಏನಾಗುತ್ತೆ, ಬೇಗ ಬೇಯುತ್ತೆ ಆಲೂಗಡ್ಡೆ. ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಳೋಣಂತ ನೋಡಿ. ನಮಗೆ ಎಷ್ಟು ಬೇಕೋ ಉಪ್ಪು ಇಷ್ಟನ್ನು ನಾವು ಸೇರಿಸ್ಕೊಳ್ತೀವಿ. ಇದು ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ ವೀಕ್ಷಕರೇ ಈರುಳ್ಳಿ. ಯಾಕೆ ಅಂದರೆ ಜಾಸ್ತಿ ಒಂದೆರಗಡೆ ಸೀದ್ಬಿಡುತ್ತೆ. ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣಂತೆ ನೋಡಿ. ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಸೇರಿಸ್ತೀನಿ ನಾನು ನೋಡಿ. ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಸುಲಭ ವಿಧಾನದಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಇದೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ವೀಕ್ಷಕರೇ. ನೀರು ಸೇರಿಸ್ಕೊಂಡು ಅದು ಬೇಯ್ತಾ ಇರಲಿ ನೋಡಿ. ಸ್ವಲ್ಪ ಒಂದು ಅರ್ಧ ಕಪ್ಪು ನೀರು ಸೇರಿಸ್ತೀನಿ. ನೀರು ಸೇರಿಸಿದಾಗ ಏನಾಗುತ್ತೆ, ಬೇಗ ಈರುಳ್ಳಿ ಬೇಯುತ್ತೆ ಮತ್ತು ಸಾಫ್ಟಾಗೂ ಆಗುತ್ತೆ. ಹಾಗಾಗಿ ನೋಡಿ, ಪುರಿ ಸಣ್ಣಗೆ ಮಾಡಿ ಬಿಟ್ಬಿಡೋಣ ವೀಕ್ಷಕರೇ. ಒಂದು ಸ್ವಲ್ಪ ಬೇಯ್ಕೊಳ್ಳಿ ಚೆನ್ನಾಗಿ ಅದು.
ನೋಡಿ ವೀಕ್ಷಕರೇ, ಇದು ನೋಡಿ ಬೆಂದಿದೆ ಈರುಳ್ಳಿ ಎಲ್ಲ ನೋಡಿ ಎಷ್ಟು ಸಾಫ್ಟಾಗಿದೆ. ಇಷ್ಟ ಆದರೆ ಸಾಕಾಗುತ್ತೆ ನೋಡಿ. ಈಗ ಆಲೂಗಡ್ಡೆ ಸೇರಿಸ್ಕೊತೀನಿ ನಾನು. ಉಪ್ಪು ಹಾಕಿದ್ದೀನಿ, ಏನು ಉಪ್ಪು ಹಾಕೋಂಥ ಅವಶ್ಯಕತೆ ಇಲ್ಲ ನೋಡಿ. ಈಗ ಆಲೂಗಡ್ಡೆ ಸೇರಿಕೊಂಡು ಪುಡಿ ಮಾಡಿರೋಂಥ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಇದು ಸೇರಿಸ್ಕೊತೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ, ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಮಿಕ್ಸ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಆಲೂಗಡ್ಡೆ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೋಟೆಲ್ ಸ್ಟೈಲಿಯ ಒಂದು ಆಲೂಗಡ್ಡೆ ಪಲ್ಯ ಇದು ನೋಡಿ. ಬೇಕಾದರೆ ನೀವು ಟ್ರೈ ಮಾಡ್ಕೊಳ್ಳಿ. ಈ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಆಲೂಗಡ್ಡೆ ಪಲ್ಯ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ನೋಡಿ ವೀಕ್ಷಕರೇ, ದೋಸೆ ಮಾಡ್ಕೊಂಡಿದ್ದೀನಿ. ಈಗ ಅದು ಚಟ್ನಿಗೆ ಪಲ್ಯ ಮಾಡ್ಕೊಂಡಲ್ಲ ನೋಡಿ. ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಪಲ್ಯ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ಚಟ್ನಿನೂ ಮಾಡಿಕೊಂಡೆ. ಚಟ್ನಿ ತೋರಿಸಿಲ್ಲ ನಿಮಗೆ ವಿಡಿಯೋದಲ್ಲಿ. ಚಟ್ನಿ ಇನ್ನೊಂದು ಸರಿ ತೋರಿಸ್ತೀನಿ ನಿಮಗೆ ನೋಡಿ. ಮಸಾಲೆ ದೋಸೆ ಅದ್ಭುತವಾಗಿ ಬಂದಿದೆ ನೋಡಿ. ಯಾವ ಹೋಟೆಲ್ಗೆ ಹೋಗೋದು ಬೇಡ, ಏನು ಬೇಡ, ಮನೆಯಲ್ಲೇ ಕ್ಲೀನಾಗಿ ಮಾಡಿಕೊಂಡ್ರೆ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ.